ಎಷ್ಟು ಮುದ್ದಾಗಿ ಮಲಗಿದಾನೆ. ಕೆಪ್ಸೋಕೆ ಮನ್ಸು ಬರ್ತಿಲ್ವಲ್ಲ. ಕೃಷ್ಣ ಕೃಷ್ಣ ಪುಟ್ಟ, ಇಲ್ಲಿ ನೋಡು, ನಾನಿನ್ ಚಿಕ್ಕಮ್ಮ ಬಂದಿದ್ದೀನಿ ನೋಡು. ಎದ್ದಳು. ಸರಿ, ಬೇಗ ಎದ್ದಳು. ಎದ್ದೇಳಲ್ಲ. ಸುಮಾರಿ ಸುಬ್ಬ, ಮಲ್ಗಿದ್ ಸಾಕು, ಎದ್ದಳು, ಬೆಳಗಾಯ್ತು. ಇಲ್ಲ, ನಾನ್ ತಾಚಿ ಮಾಡ್ಬೇಕು. ಯಾಕೋ, ಇನ್ನು ಬೆಳಗಾಗಿಲ್ವಾ ನಿಂಗೆ? ನನಗ್ ಬೆಳಗಾಗಿಲ್ಲ, ನಂಗೆ ಡ್ರೂಮ್ ಬರ್ತೈತೆ. ಡ್ರೂಮಾ? ಓ, ಸಾಹೇಬ್ರಿಗೆ ಡ್ರೀಮ್ ಬರ್ತಿದ್ಯಾ? ಹೌದು, ನಾನು ಸ್ಪೈಡರ್ ಮ್ಯಾನ್. ಡಿಶಿಮ್ ಡಿಶಿಮ್. ಆಯ್ತಪ್ಪ ಸ್ಪೈಡರ್ ಮ್ಯಾನ್. ಎದ್ದಳಿ ಸರ್, ಎದ್ದಳು. ಬೇಗ ಬೇಗ ಬೇಗ. ಆಯ್ತಪ್ಪ ಸ್ಪೈಡರ್ ಮ್ಯಾನ್ ಸರ್. ಈಗ ಮನ್ಸದಿಂದ ಎದ್ದು ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ವಿಟಮಿನ್ ಡಿ ತಗೊಳ್ಳೋಣ. ಆಮೇಲೆ ಇನ್ನೂ ಸ್ಟ್ರಾಂಗ್ ಆಗ್ತೀಯಾ. ಓಕೆ? ವಿಟಮಿನ್ ಡಿ ಅಂದ್ರೆ ಏನು? ಜಾಕಿನಾ? ನೋ, ಅದು ಸೂರ್ಯಪ್ಪ ಕೊಡೋ ಬೆಚ್ಚಗಿನ ಗಿಫ್ಟ್. ನೀನು ಮೇಲ್ ಬಂದ್ರೆ ಸಾಕು, ಸೂರ್ಯಪ್ಪ ನಿನ್ ಮೈ ತುಂಬಾ ಮ್ಯಾಜಿಕ್ ಪೌಡರ್ ಹಾಕ್ತಾರೆ. ಆಮೇಲೆ ನೀನು ಸೂಪರ್ ಮ್ಯಾನ್ ಆಗ್ಬೋದು. ಓಕೆ? ಹೌದಾ? ಜಾಣ ಮರಿ. ಚಿಕ್ಕಮ್ಮನಿಗೆ ಮ್ಯಾಜಿಕ್ ಕಿಸ್ ಕೊಡು ಪುಟ್ಟ. ನಿನ್ ಮುತ್ತು ಅಂದ್ರೆ ಚಿಕ್ಕಮ್ಮಂಗೆ ತುಂಬಾ ಇಷ್ಟ. ಜಾಣ ಮರಿ. ಚಿಕ್ಕಮ್ಮ ಬೈಕ್ ನಲ್ಲಿ ಹೋಗೋಣ. ರೂಮ್ ಇಂದ ಟೆರೆಸ್ ಡ್ರಾಪ್ ಮಾಡೋ ಬೈಕ್ ನಾನು ಎಲ್ಲಿಂದ ತರ್ಲಿ? ನನ್ನ ಹತ್ರ ಬೈಕ್ ಇದೆಯಲ್ಲ. ಹೌದಾ? ಎಲ್ಲಿದೆ? ಪಪ್ಪ ಕೊಡಿಸಿರೋ ಟಾಯ್ ಇದೆಯಲ್ಲ. ಓ, ಆ ಬೈಕಲ್ಲಿ ನೀನೊಬ್ನೇ ಹೋಗ್ಬೇಕು. ನಾನು ಹೋಗಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡೋಣ, ಚಿಕ್ಕಮ್ಮ ನೀನ ಉಪ್ಪು ಮುಟ್ಟಿತಾರ ಅಂಬಾರಿ ತರ ಹೊತ್ಕೊಂಡು ಹೋಗ್ತಾಳೆ. ಓಕೆನಾ? ಓಕೆ. ಗುಡ್ ಬಾಯ್, ನನ್ ಮುದ್ದು ಬಂಗಾರ. ಇಲ್ಲಿ ಹೋಗೋಣ. ಇದೇನಿದು, ಅರ್ಜುನ್ ಸರ್ ಇನ್ನೂ ಬಂದಿಲ್ಲ. ಆ ಎಣ್ಣೆ ಎಲ್ಲಾ ಕಡೆ ಸಿಗೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ರು. ಅರ್ಜುನ್ ಸರ್ಗ್ ಸಿಕ್ಕಿಲ್ಲ ಅನ್ಸತ್ತೆ. ಕರ್ಣಭಾವ ಅಶ್ವಿನ್ಗಾದ್ರೂ ಸಿಕ್ಕಿರುತ್ತೋ ಇಲ್ವೋ ಗೊತ್ತಿಲ್ವೇ. ಸೇವಂತಿ, ತಗೋ, ನೀನ್ ಹೇಳಿದ ಎಲ್ಲ ಎಣ್ಣೆನು ಮಿಕ್ಸ್ ಮಾಡ್ಕೊಟ್ಟಿದ್ದಾರೆ. ಅಲ್ಲ ಸರ್, ಇಷ್ಟೊತ್ತ ತರೋದಕ್ಕೆ? ಅಲ್ಲ, ನೀವೇನ್ ಇದನ್ನ ಪರ್ಚೇಸ್ ಮಾಡ್ಕೊಂಡ್ ಬರಕ್ ಹೋಗಿದ್ರೋ ಅಥವಾ ಈಗ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ ಬರಕ್ ಹೋಗಿದ್ರೋ? ಸೇವಂತಿ, ಅಥವಾ ಏನು ಇಲ್ದೆ ನಿದ್ದೆ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ರೋ ಹೇಗೆ? ಏಯ್ ಇಲ್ಲ ಸೇವಂತಿ, ನೀನ್ ಕಳ್ಸಿದ್ಯಲ್ಲ ಆ ಕೈಲಾಸದಲ್ಲಿ ಇದೆಲ್ಲ ಇರ್ಲಿಲ್ವಂತೆ, ಖಾಲಿ ಆಗಿದೆ ಅಂತಂದ್ರು. ಮತ್ತೆ ಬೇರೆ ಕಡೆ ಹುಡುಕೊಂಡು ಇದನ್ನ ತಗೊಂಡ್ ಬಂದಿದ್ದೀನಿ. ಅದಕ್ಕೆ ಇಷ್ಟೊತ್ತಾಯ್ತು. ಸದ್ಯ ಈಗ್ಲಾದ್ರೂ ತಗೊಂಡ್ ಬಂದ್ರಲ್ಲ. ಮೊದ್ಲು ಈ ಎಣ್ಣೆನಲ್ಲಿ ನಮ್ ಕೃಷ್ಣನ್ಗೆ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ. ಅದಕ್ಕೆ ಮಗುಗೆ ಎಣ್ಣೆ ಬಟ್ಲು ಕೇಳಿದ್ರಲ್ಲ, ತಗೊಳ್ಳಿ. ನೀನು ತಂದ್ಯಾ? ನೀನು ತಂದ್ಯಾ? ನೋಡಿಲಿ. ಅದಕ್ಕೆ ನೀವು ಹೇಳಿದ್ರಿ ಅಂತ ಎಲ್ಲಾ ಕಡೆ ಹುಡುಕಿ ಎಣ್ಣೆ ತಂದಿದ್ದೀನಿ, ತಗೊಳ್ಳಿ. ನೀನು ತಂದ್ಯಾ? ಯಾಕೆ ನೀವು ತಂದಿದ್ದೀರಾ? ನೋಡಪ್ಪ ಅಲ್ಲಿ. ಅದಕ್ಕೆ ಮಲ್ಗಿದ್ದವನ್ನ ಎಪ್ಸಿ ಕಳ್ಸಿದ್ರಲ್ಲ. ಅದಕ್ಕೆ ಒಂದ್ ಕೆಲ್ಸನ 3 ಜನಕ್ಕೆ ಹೇಳಿದ್ರ? ಅಷ್ಟೊಂದು ಆತ್ರ ಅಲ್ವಾ ನಿನ್ಗೆ? ಅಯ್ಯೋ, ನಾನೇನ್ ಮಾಡ್ಲಿ? ನೀವ್ ಬರೋದ್ ಲೇಟ್ ಆಯ್ತು, ಫೋನ್ ಬೇರೆ ಆನ್ಸರ್ ಮಾಡ್ತಿರ್ಲಿಲ್ಲ. ಅದಕ್ಕೆ ನಿಮಗ್ ಸಿಕ್ತೋ ಇಲ್ವಾ ಅನ್ಬಿಟ್ಟು ಕರ್ಣಭಾವನ್ಗೂ ಹೇಳ್ದೆ. ನನಗ್ ಹೇಳಿದ್ರಿ ತಾನೆ, ಅದಾದ್ಮೇಲೆ ಅಶ್ವಿನ್ಗೆ ಏನಕ್ಕೆ ಹೇಳಿದ್ರಿ? ನೀವು ಫೋನ್ ತೆಗಿಲಿಲ್ಲ ತಾನೆ, ಅದಕ್ಕೆ ನಿಮ್ಗೂ ಸಿಕ್ಕಿಲ್ವೇನೋ ಅಂತ ಅನ್ಕೊಂಡು ಅಶ್ವಿನ್ಗೆ ಹೇಳ್ದೆ. ಓ, ನಾವು ಬರೋದೇನಾದ್ರೂ ಸ್ವಲ್ಪ ತಡ ಆಗಿದ್ದಿದ್ರೆ ಪೂಜಂಗೆ, ಯಶೋಧ ಅತ್ತೆಗೆ, ನಮ್ಮಮ್ಮಂಗೆ ಎಲ್ರಿಗೂ ಹೇಳಿ ಅವ್ರನ್ನೂ ಕಳಿಸ್ಬಿಡ್ತಿದ್ರಾ? ಓಕೆ ಓಕೆ, ಕೂಲ್ ಕೂಲ್ ಕೂಲ್, ಕೋಪ ಮಾಡ್ಕೋಬೇಡಿ. ಅಲ್ಲ, ಇದನ್ನೇನಾದ್ರೂ ಎಕ್ಸ್ಟ್ರಾ ತಗೊಂಡ್ ಬಂದ್ರೆ ಹಾಳಾಗುತ್ತಾ ಅಥವಾ ಕೊಳ್ತು ಹೋಗುತ್ತಾ? ಎರಡು ಇಲ್ಲ ತಾನೆ? 3 ಡಬ್ಬ 3 ತಿಂಗಳು ಬರುತ್ತೆ. ಮತ್ತೆ ಮುಂದಿನ ತಿಂಗಳು ನಿಮ್ಮನ್ನೆಲ್ಲ ಬೇಗನೆ ಎಬ್ಸಿ ಕಳ್ಸೋದು ತಪ್ತಾ? ಅದಕ್ಕೆ ಖುಷಿ ಪಡಿ.
ಸರಿ ಬಿಡಿ, ಆಯ್ತು. ಏಯ್, ಇಷ್ಟಕ್ಕೆ ರಿಲ್ಯಾಕ್ಸ್ ಆಗ್ಬೇಡಿ. ಇನ್ ಮುಂದೆ ನೋಡ್ತಾ ಇರಿ ನಿಮ್ಮ ಅತ್ತಿಗೆ ಇನ್ನೂ ನಮಗೆ ಎಷ್ಟೆಷ್ಟು ಟಾರ್ಚರ್ ಕೊಡ್ತಾಳೆ ಅಂತ. ಕೃಷ್ಣನ್ಗೆ ಅದಿಲ್ಲ, ಕೃಷ್ಣನ್ಗೆ ಇದಿಲ್ಲ, ಅದನ್ನ ತಗೊಂಡ್ ಬನ್ನಿ, ಇದನ್ನ ತಗೊಂಡ್ ಬನ್ನಿ ಅಂತ ಯಪ್ಪ ನಮ್ಮನ್ನೆಲ್ಲ ಸುಸ್ತು ಮಾಡ್ಬಿಡ್ತಾಳೆ. ಆಹಾ, ನಮ್ಮ ಮಗನ್ ಕೆಲ್ಸ ಹೇಳಿದ್ರೆ ನಿಮಗ್ ಟಾರ್ಚರಾ? ತಮಾಷೆಗೆ ಹೇಳ್ದೆ ಕಣೆ, ಇಷ್ಟು ವರ್ಷ ಆದ್ಮೇಲೆ ಮಗ ಸಿಕ್ಕಿದಾನೆ, ನಾವಷ್ಟು ಮಾಡಲ್ವಾ? ನಾವು ಅಷ್ಟೇ ಅದಕ್ಕೆ ನೀವೇನೇ ಹೇಳಿದ್ರು ನಾವು ಅದಕ್ಕೆ ರೆಡಿ ಆಗಿರ್ತೀವಿ. ಹೌದು ಅದ್ಕೆ. ಸೇವಂತಿ, ಸ್ನಾನ ಮಾಡ್ಸೋದಕ್ಕೆ ಮಗುನ ಕರ್ಕೊಂಡ್ ಬಂದ್ಯಾ? ಇಲ್ಲಪ್ಪ, ಯಾಕತ್ತೆ? ಮತ್ತೆ ಕೃಷ್ಣ ರೂಮಲ್ಲಿ ಕಾಣಿಸ್ತಿಲ್ವಲ್ಲ? ರೂಮಲ್ ಕಾಣಿಸ್ತಿಲ್ವಾ? ಆಹಾ, ಎಲ್ಲ ಹೋದ ಮತ್ತೆ? ಕೃಷ್ಣ, ಕೃಷ್ಣ! ಸೇವಂತಿ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಅವ್ನು ಇಲ್ಲೇ ಎಲ್ಲಾದ್ರೂ ಇರ್ತಾನೆ. ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ ಇರು. ಕೃಷ್ಣ, ಕೃಷ್ಣ 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 ಕೃಷ್ಣ, 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 ಕೃಷ್ಣ. ಅರ್ಜುನ್ ಸರ್, ಕೃಷ್ಣ ಎಲ್ಲಿ ಅಂತ ಗೊತ್ತಾಯ್ತಾ? ಇಲ್ಲ. ಅರ್ಜುನ್ ಸರ್, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನ್ ಬರೋವರೆಗೂ ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ದೆ. ಎಷ್ಟು ಕೂಗಿದ್ರು ಪತ್ತೇನೇ ಇಲ್ಲ. ಅಲ್ಲ, ಅವನೇನಾದ್ರೂ ಮತ್ತೆ ತಪ್ಪಿಸ್ಕೊಂಡ್ಬಿಟ್ಟ? ಬಾಗಿಲ್ ಬೇರೆ ತೆಗ್ದಿದೆ. ಅಯ್ಯೋ ದೇವ್ರೆ, ನನ್ ಕೃಷ್ಣ ಮತ್ತೇನಾದ್ರೂ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ಏನ್ ಸರ್ ಮಾಡೋದು? ಅದಕ್ಕೆ ಸುಮ್ನೆ ಗಾಬರಿ ಆಗ್ಬಿಡಿ, ಆ ತರ ಎಲ್ಲ ಏನೂ ಆಗಿರಲ್ಲ. ಮಕ್ಕಳು ಕೆಲವೊಂದ್ಸತಿ ಹುಡುಗಾಟಕ್ಕೆ ಏನು ರೆಸ್ಪಾಂಡ್ ಮಾಡಲ್ಲ. ಸರಿಯಾಗಿ ಹುಡ್ಕೋಣ, ಮನೇಲೇ ಎಲ್ಲೋ ಇರ್ತಾನೆ. ಹೌದು ಅದಕ್ಕೆ ನಾವು ಇವಾಗ ಅದೇ ರೋಡಿಂದ ಬಂದ್ವಿ. ಆಚೆ ಎಲ್ಲರೂ ಹೋಗಿದ್ದಿದ್ರೆ ಅವ್ನು ನಮಗೆ ಅಲ್ಲೇ ಕಾಣಿಸ್ಕೊಬೇಕಿತ್ತು. ಅವ್ನು ಎಲ್ಲೂ ನಮಗೆ ಕಾಣಿಸ್ಕೊಳ್ಳಿಲ್ಲ. ಮೋಸ್ಟ್ಲಿ ಮನೆ ಒಳಗೆ ಇರಬೇಕು. ಟೆನ್ಷನ್ ಆಗ್ಬಿಡಿ ನೀವು. ಹೌದು, ಎಲ್ರೂ ಒಂದೊಂದ್ ಕಡೆ ಹುಡ್ಕೋಣ. ಹಾ, ಕೃಷ್ಣ, ನಾನ್ ಮೇಲ್ ಹುಡುಕ್ತೀನಿ. ಕೃಷ್ಣ, ಕೃಷ್ಣ! ಅಯ್ಯೋ ದೇವ್ರೆ, ನನ್ ಮಗನಿಗೇನೋ ತೊಂದ್ರೆ ಆಗ್ದಿದ್ರೆ ಸಾಕಪ್ಪ. ಎಲ್ಲ ಹೋದೆ ಪುಟ್ಟ ನೀನು. ಕೃಷ್ಣ!